ನವಜಾತ ಗಂಡು ಶಿಶುವಿನೊಳಗೆ ಮತ್ತೊಂದು ಶಿಶು. ಧಾರವಾಡ ಜಿಲ್ಲೆಯಲ್ಲಿ ನಡೆದಂತಹ ವಿಚಿತ್ರ ಘಟನೆ ಇದು. ಹುಬ್ಬಳ್ಳಿ ಕೆಎಂಸಿ ಆಸ್ಪತ್ರೆಯಲ್ಲಿ ಅಪರೂಪದ ಪ್ರಕರಣ ಪತ್ತೆಯಾಗಿದೆ. ನವಜಾತ ಗಂಡು ಶಿಶುವಿನೊಳಗೆ ಮತ್ತೊಂದು ಶಿಶು ಪತ್ತೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ನಡೆದಿರುವಂತಹ ವಿಚಿತ್ರ ಘಟನೆ ಇದು. ಹುಬ್ಬಳ್ಳಿ ಕೆಎಂಸಿ ಆಸ್ಪತ್ರೆಯಲ್ಲಿ ಅಪರೂಪದ ಪ್ರಕರಣ ಪತ್ತೆಯಾಗಿದೆ. ಇಡೀ ವೈದ್ಯಕೀಯ ಲೋಕವನ್ನೇ ಅಚ್ಚರಿಗೊಳಿಸಿದಂತಹ ಘಟನೆ ಇದು. ನವಜಾತ ಗಂಡು ಶಿಶುವಿನೊಳಗೆ ಮತ್ತೊಂದು ಶಿಶು ಬೆಳೆಯುತ್ತಿರುವಂತಹ ವಿಚಿತ್ರ ಘಟನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಿದೆ. ಹುಬ್ಬಳ್ಳಿ ಕೆಎಂಸಿ ಆಸ್ಪತ್ರೆಯಲ್ಲಿ ಇಂಥದ್ದೊಂದು ಅಪರೂಪದ ಪ್ರಕರಣ ಪತ್ತೆಯಾಗಿದೆ. ಇಡೀ ವೈದ್ಯಕೀಯ ಲೋಕವನ್ನೇ ಅಚ್ಚರಿಗೊಳಿಸಿದೆ ಅಂತ ಹೇಳ್ಬೋದು. ಸೆಪ್ಟೆಂಬರ್ 23ರಂದು ಕುಂದಗೋಳ ತಾಲೂಕಿನ ತುಂಬು ಗರ್ಭಿಣಿ ಹೆರಿಗೆ ನೋವಿನಿಂದ ಕೆಎಂಸಿಗೆ ದಾಖಲಾಗಿದ್ರು. ಸುರಕ್ಷಿತವಾಗಿ ಮಹಿಳೆಗೆ ಹೆರಿಗೆ ಕೂಡ ಆಗಿತ್ತು. ತಾಯಿ ಮತ್ತೆ ಮಗುವಿನ ಆರೋಗ್ಯ ಕೂಡ ಚೆನ್ನಾಗೇ ಇತ್ತು. ಆದ್ರೆ ಮಗುವನ್ನ ಸ್ಕ್ಯಾನ್ ಮತ್ತು ಅಲ್ಟ್ರಾಸೌಂಡ್ ಮಾಡಿದಾಗ ಹೊಟ್ಟೆಯೊಳಗೆ ಮತ್ತೊಂದು ಮಗು ಬೆಳವಣಿಗೆಯ ಒಂದು ಲಕ್ಷಣಗಳು ಕೂಡ ಕಂಡು ಬಂದಿದೆ. ಹುಟ್ಟಿದ ಮಗುವಿನ ಹೊಟ್ಟೆಯಲ್ಲಿ ಬೆನ್ನುಮೂಳೆ, ತಲೆಬುರುಡೆಯ ಬೆಳವಣಿಗೆ ಆಗುತ್ತಿರುವುದು ವೈದ್ಯರು ಗುರುತಿಸಿದ್ದಾರೆ. ಇದು ಬಹಳಷ್ಟು ಅಪರೂಪದ ಪ್ರಕರಣ ಅಂತಾನೆ ಹೇಳ್ಬೋದು. ಹೀಗಾಗಿ ಇನ್ನು ಕೆಲವೊಂದು ತಪಾಸಣೆಯನ್ನ ನಡೆಸಿಬಿಟ್ಟು ಪಾಲಕರ ಒಂದು ಅನುಮತಿಯನ್ನ ಪಡೆದು ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗತ್ತೆ ಅಂತ ಕೆಎಂಸಿ ಆಡಳಿತ ಮಂಡಳಿ ಕೂಡ ಹೇಳಿದೆ. ನವಜಾತ ಗಂಡು ಶಿಶುವಿನೊಳಗೆ ಮತ್ತೊಂದು ಶಿಶು ಪತ್ತೆಯಾಗಿರುವಂಥದ್ದು ಇದು ವಿಚಿತ್ರ ಘಟನೆ ಅಂತಾನೆ ಹೇಳ್ಬೋದು. ಧಾರವಾಡ ಜಿಲ್ಲೆಯಲ್ಲಿ ಇದು ಘಟನೆ ನಡೆದಿರುವಂಥದ್ದು. ಇಡೀ ವೈದ್ಯಕೀಯ ಲೋಕವನ್ನೇ ಇದು ಅಚ್ಚರಿಗೊಳಿಸಿದೆ. ಜನ್ಮ ಕೊಟ್ಟು ಅವರು ಕುಂದಗೋಳ ತಾಲೂಕಿನಿಂದ ಬಂದಿದ್ದಾರೆ. ಮಗು ನಾರ್ಮಲ್ ಡೆಲಿವರಿ ಆಗಿದೆ, ಸಂಪೂರ್ಣ ಆರೋಗ್ಯವಾಗಿದೆ. ಡೆಲಿವರಿಗಿಂತ ಮೊದಲು ಅಲ್ಟ್ರಾಸೌಂಡ್ ಅಂತ ಟೆಸ್ಟ್ ಮಾಡಿದಾಗ ಅದರಲ್ಲಿ ಮಗುವಿನ ಒಳಗಡೆ ಸಿಸ್ಟ್ ಇರೋದು ಕಂಡು ಬಂದಿತ್ತು. ಹೆರಿಗೆ ಆದ ನಂತರ MRI ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಎಲುವಿನ ಗುರುತಿರುವುದು ಇನ್ ದ ಫಾರ್ಮ್ ಆಫ್ ಸ್ಪೈನ್ ಆಫ್ ದ ಬೇಬಿ ಇರುವುದು ಕಂಡು ಬಂದಿದೆ. ಅದನ್ನು ವೈದ್ಯರು ತಪಾಸಿಸಿದ್ದಾರೆ. ಅದನ್ನು ಆಪರೇಷನ್ ಮಾಡಿ ಹೊರತೆಗೆಯಲು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮೂಲಕ ಹೊರತೆಗೆಯಲು ಪ್ರಯತ್ನ ನಡೆಸಿದ್ದಾರೆ. ಅದರ ಮೊದಲು ಇನ್ನೂ ಕೆಲವೊಂದಿಷ್ಟು ಪರೀಕ್ಷೆಗಳಾಗಬೇಕಾಗಿದೆ. ಆ ಪರೀಕ್ಷೆಗಳಾದ ನಂತರ ವೈದ್ಯರು ಮಗುವನ್ನು ಆಪರೇಷನ್ಗೆ ಒಳಪಡಿಸುವರು. ಆ ಆಪರೇಷನಿಂದ ಮಗುವಿಗಾಗಲಿ ಮುಂದೆ ಅದರ ಭವಿಷ್ಯಕ್ಕಾಗಲಿ ಯಾವುದೂ ತೊಂದರೆ ಆಗುವುದಿಲ್ಲ. ಇದರ ಬಗ್ಗೆ ತಂದೆ ತಾಯಿಗಳಿಗೆ ತಿಳುವಳಿಕೆಯನ್ನು ಹೇಳಲಾಗಿದೆ. ಅವರು ಆಪರೇಷನ್ಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವಳು ಮೊದಲು ಸ್ಕ್ಯಾನಿಂಗ್ ಮಾಡೋದಕ್ಕೂ ಕೂಡ ಮಗು ಆರೋಗ್ಯವಾಗಿತ್ತು. ಆ ಮಗುವಿನಲ್ಲಿ ಒಂದು ಸಣ್ಣ ಪ್ರಮಾಣದ 2 ರಿಂದ 2.5 ಸೆಂಟಿಮೀಟರ್ದು ಒಂದು ನೀರಿನ ಗಂಟು ಅಂತಿಕೊಂಡು ಆವಾಗ ಡಿಟೆಕ್ಟ್ ಆಗಿತ್ತು. ಮೊದಲು ಅದು ಪ್ರೀ ಆಪರೇಟಿವ್ ಆ್ಯಂಟಿನೇಟಲ್ನಲ್ಲಿ ಆ ಥರ ಡಿಟೆಕ್ಟ್ ಆಗಿತ್ತು. ನಮ್ಮಲ್ಲಿ ಅವಳು ಹೆರಿಗೆ ಬಂದಿದ್ದು. ಹೆರಿಗೆ ಆದಮೇಲೆ ಮಗುವಿಗೆ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಮಗುವಿನ ಅಂಗಾಂಗಗಳು ಅದು ಎಲುಬು ಮತ್ತು ಬೆನ್ನುಮೂಳೆ ಎಲುಬುಗಳಿರ್ಬೋದು, ಹಲ್ಲಿರ್ಬೋದು, ಆ ಥರದ್ದು ಕಂಡು ಬಂತು. ಅದೊಂದು 2 ರಿಂದ 3 ಸೆಂಟಿಮೀಟರ್ದು ಮಗುವಿನ ಆರೋಗ್ಯವಾಗಿದೆ. ಮಗುವಿನ ಹೆಚ್ಚಿನ ತಪಾಸಣೆಗೆ ನಾವು ಒಳಪಡಿಸಿದ್ದೀವಿ MRI ಮಾಡೋಕ್ಕೆ ಮೂಲಕ. MRIದಲ್ಲಿ ಕೂಡ ಅದು ಡಿಟೆಕ್ಟ್ ಆಗಿದೆ. ಅದರಲ್ಲಿ ಕೆಲವಿದ ಮಗುವಿನ ಅಂಗಾಂಗಗಳಾದ ಭಾಗಗಳು, ಬೆನ್ನು ಹುರಿಯ ಅಂಗಾಂಗ ಇರ್ಬೋದು, ಹಲ್ಲುಗಳಿರ್ಬೋದು, ಈ ಥರದ ವಸ್ತುಗಳು ಕಂಡು ಬಂದಿದ್ದಾವೆ. ಅದರಲ್ಲಿ ಜೀವಂತ ಇರೋದು ಯಾವುದೂ ಇರೋದಿಲ್ಲ, ಹೃದಯನೂ ಇರೋದಿಲ್ಲ, ಯಾವುದೂ ಇರೋದಿಲ್ಲ. ಅದರಲ್ಲಿ ಮಗುವಿನ ಅಂಶಗಳು ಕಷ್ಟ ಕಂಡು ಬಂದಿದ್ದಾವೆ. ಅದು ನಾವು ಫಿಟಸ್ ಇನ್ ಫಿಟು ಅಂತ ತಿಳ್ಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇದು ಒಮ್ಮೊಮ್ಮೆ ಮಕ್ಕಳಲ್ಲಿ ಅತಿವೇ ದ್ರವ್ಯ ರಾಶಿ ಸಂಯೋಜನೆಗೊಂಡು ಆಗಿರತಕ್ಕಂಥ ಒಂದು ಕಾಂಪ್ಲಿಕೇಶನ್ಸು. ಇದೇನು ಹೊಸದೇನಲ್ಲ, ಜಗತ್ತಿನಲ್ಲಿ ಇದುವರೆಗೂ ಎಲ್ಲರೂ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೋಸ್ಕರ ನಮ್ಮ ಪ್ರತಿನಿಧಿ ಕಮಲೇಶ್ ಲೈನಲ್ಲಿದ್ದಾರೆ. ಕಮಲೇಶ್, ವೈದ್ಯ ಲೋಕಕ್ಕೆ ಸವಾಲಾಗಿರುವಂತಹ ಈ ಒಂದು ವಿಚಿತ್ರ ಘಟನೆಯ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ನಿಜಕ್ಕೂ ಇದೊಂದು ವೈದ್ಯ ಲೋಕಕ್ಕೆ ಸವಾಲು ಮತ್ತು ಅಚ್ಚರಿ ಅಂತ ಹೇಳ್ಬೋದು. ಯಾಕಂದ್ರೆ ಹುಬ್ಬಳ್ಳಿಯ KMCRI ಆಸ್ಪತ್ರೆಯಲ್ಲಿ ನವಜಾತ ಗಂಡು ಶಿಶುವಿನೊಳಗೆ ಮತ್ತೊಂದು ಶಿಶು ಬೆಳೆಯುತ್ತಿರುವ ಒಂದು ಘಟನೆ ಅಂದ್ರೆ ಆ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಹುಬ್ಬಳ್ಳಿಯ KMCRI ಆಸ್ಪತ್ರೆಯ ನುರಿತ ತಜ್ಞ ವೈದ್ಯರು ಮತ್ತು KMCRI ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಈಶ್ವರ್ ಹೊಸಮನಿ ಅವರು ಈ ಒಂದು ಪ್ರಕರಣ ಬಗ್ಗೆ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಒಂದು ವೈದ್ಯಕೀಯ ಲೋಕಕ್ಕೆ ಸವಾಲಾದಂತ ಪ್ರಕರಣವನ್ನ ಸೂಕ್ತವಾದಂತ ರೀತಿಯಲ್ಲಿ ಚಿಕಿತ್ಸೆಯ ಮೂಲಕ ಮತ್ತು ಯಾವ ರೀತಿ ಈ ಒಂದು ಶಿಶುವಿನೊಳಗೆ ಗಂಡು ಶಿಶುವಿನೊಳಗೆ ಮತ್ತೊಂದು ಶಿಶು ಬೆಳೆಯುತ್ತೆ ಅನ್ನೋ ಬಗ್ಗೆನೂ ಸಹ
ಒಂದು ತಮ್ಮದೇ ಆದ ರೀತಿಯ ವೈಜ್ಞಾನಿಕ ರೀತಿಯಲ್ಲಿ ಅದನ್ನ ನೋಡ್ತಾ ಇದ್ದಾರೆ. ಈ ಕುರಿತಂತೂ ಸಹ ಈ ಒಂದು ಆಸ್ಪತ್ರೆಯ ವೈದ್ಯರಂತ, ಇನ್ನೂರು ವೈದ್ಯರಂತ ಮತ್ತು ಅಧೀಕ್ಷಕರಂತ ಡಾಕ್ಟರ್ ಈಶ್ವರ್ ಹಸ್ಬಿ ಸಹ ಒಂದು ತಮ್ಮದೇ ಅಂತ ನುರಿತ ತಂಡ ವೈದ್ಯರಿಂದ ಪರೀಕ್ಷೆ ಮಾಡ್ತಿರೋದು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ತುಂಬು ಗರ್ಭಿಣಿ ಒಬ್ಬಳು ಹೆರಿಗೆಗೆಂದು ದಾಖಲಾಗ್ತಾರೆ. ದಾಖಲೆ ಸಂದರ್ಭದಲ್ಲಿ ಆ ಏನು ಮಗುವಿನ ಗರ್ಭಿಣಿಯಾದಾಗ ಹೆರಿಗೆ ಮಾಡ್ಕೊಳ್ತಾರೆ. ಹೆರಿಗೆ ನೋವಿನಿಂದ ಬಳಲ್ತಿದ್ದಾಗ ಆ ಮಗುವಿನ ಏನು ತಾಯಿಯ ಏನು ಗರ್ಭಾಶಯದಿಂದ ಪರೀಕ್ಷೆ ಮಾಡೋ ಸಂದರ್ಭದಲ್ಲಿ ಪತ್ತೆ ಆಗಿರುವುದು. ಈ ಕುರಿತಂತೆ ಯಾಕೆ ಈ ಒಂದು ಗಂಡು ಮಗುವಿಗೆ ಇನ್ನೊಂದು ಶಿಶು ಯಾಕೆ ಬೆಳೆಯಿತು ಮತ್ತು ಯಾವ ಕಾರಣಕ್ಕೋಸ್ಕರ ಬೆಳೆಯಿತು ಮತ್ತು ಅಲ್ಲೇನಾದ್ರೂ ಅಂಡಾಶಯದೊಳಗೆ ಬೇರೆ ಬೇರೆ ಬೆಳವಣಿಗೆ ಆಗಿದೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕ ರೀತಿಯಲ್ಲಿ ಪರೀಕ್ಷೆ ಮಾಡ್ತಿದ್ದಾರೆ. ನಿಜಕ್ಕೂ ಈ ರೀತಿಯ ಬಹಳ ಅಚ್ಚರಿ ಅಂತ ಹೇಳ್ಬೋದು. ಅಲ್ಟ್ರಾಸೌಂಡ್ ಮಾಡಿದಾಗ ಈ ಎಲ್ಲ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಕುರಿತಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನುರಿತ ತಜ್ಞ ವೈದ್ಯರು ಮಾಹಿತಿಯನ್ನು ಕಲೆ ಹಾಕ್ತಿರುವುದು. ಬೆನ್ನು ಮೂಳೆ, ತಲೆಬುರುಡೆ ಮತ್ತು ಇನ್ನಿತರ ಭಾಗಗಳು ಹೆಚ್ಚಿನ ಭಾಗದಲ್ಲಿ ಬೆಳವಣಿಗೆ ಆಗಿರುವುದು ಅಚ್ಚರಿ ತಂದಿದೆ.